ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಅಪ್ಡೇಟ್ ಬರ್ತಾ ಇದೆ. KKR ಇಂದ ಆಂಡ್ರೆ ರಸೆಲ್ ಏನಕ್ಕೆ ಈಚೆಗಡೆ ಬಂದರು ಆ್ಯಂಡ್ ಇವ್ರನ್ನ ಆಕ್ಷನ್ಗೆ ಹೋಗೋದಕ್ಕೂ ಕೂಡ KKR ಏನಕ್ಕೆ ಬಿಟ್ಟಿಲ್ಲ, ಇಲ್ಲಿ CSK ಸ್ಟ್ರಾಟಜಿ ಏನು, KKRನ ಸ್ಟ್ರಾಟಜಿ ಏನು ಈ ಸೀಸನ್ ಆಕ್ಷನಲ್ಲಿ ಅನ್ನೋದೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಈ ಸೀಸನ್ ಗೊತ್ತಿರೋ ಹಾಗೆ ನಿಮಗೆ ಮೋಸ್ಟ್ ಆಫ್ ದ ಪೋಸ್ಟ್ ಇಟ್ಕೊಂಡಿರೋದು, ಇಲ್ಲಿ ಮೈನ್ ಪೋಸ್ಟ್ ಇಟ್ಕೊಂಡ್ರು 60+ ಕ್ರೋರ್ಸ್ ಇಟ್ಕೊಂಡಿರುವಂಥ KKR ಒಂದು ಕಡೆ ಆಯಿತು ಅಂದರೆ 43 ಕ್ರೋರ್ಸ್ ಆಲ್ಮೋಸ್ಟ್ 44 ಕ್ರೋರ್ಸ್ನ ಇಟ್ಕೊಂಡಿರುವಂಥ ಪೋಸ್ಟ್ ಪೇರ್ ಇಟ್ಕೊಂಡಿರುವಂಥ CSK ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಇವ್ರ ಮಧ್ಯೆ ಜಾಸ್ತಿ ಫೈಟ್ ಇರುವಂಥದ್ದು. ಇನ್ನೆಲ್ಲ ಮಿಕ್ಕಂಥವ್ರು ಅಲ್ಪ ಸ್ವಲ್ಪ ಫೈಟ್ನ ಮಾಡ್ಕೊತಾರೆ. ಚಿಕ್ಕ ಪೋಸ್ಟ್ ಪೇರ್ನ ಇಟ್ಕೊಂಡಿರೋದು ಒಂದು ರೇಂಜಿಗೆ 30 ಕೋಟಿ ಇಟ್ಕೊಂಡ್ರು ಕೂಡ 29 ಕೋಟಿ ಈ ರೇಂಜಿಗೆ ಇಟ್ಕೊಂಡ್ರು ಕೂಡ ಒಂದು ರೇಂಜಿಗೆ ಫೈಟಿಗೆ ಬರ್ಬೋದು. ಬಟ್ ಮೇಯ್ನ್ ಫೈಟ್ ಇರೋದು KKR ಮತ್ತು CSK ಮಧ್ಯ ಈ ಸೀಸನ್ ಆಕ್ಷನಲ್ಲಿ. ಸೊ ಇವರಿಬ್ಬರದೇ ಆಕ್ಷನ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಸೀನ್ ಏನಾಗಿದೆ ಅಂತ ಅಂದರೆ, ಇಲ್ಲಿ ರಿಟೆನ್ಷನ್ ಪ್ರೋಸೆಸ್ ನಡೀತಿರೋಂಥ ಟೈಮಲ್ಲಿ ಇಂಟರ್ನಲ್ ಇನ್ಫಾರ್ಮೇಷನ್ಗಳು ಒಳಗಡೆ ಲೀಕ್ ಆಗಿದ್ದಾವೆ. CSK ಅವ್ರದ್ದು ಇವ್ರಿಗೆ ಲೀಕ್ ಆಗಿದ್ದಾವೆ. ಅಂದರೆ ಇವಾಗ ಮತೀಶಾ ಪತಿರಾಣನ ಇವರು ಬಿಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ KKR ಕೂಡ ಗೊತ್ತಾಗಿದೆ. 13 ಕೋಟಿ ಮತೀಶಾ ಪತಿರಾಣ ಇವ್ರನ್ನೇ ಬಿಡೋಕೆ ರೆಡಿ ಆಗಿದ್ದಾರೆ, ನಾವೇನಕ್ಕೆ ರಸಲ್ನ ಬಿಡಬಾರ್ದು ಅಂತ ಅವರು ಯೋಚನೆ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಅವ್ರದ್ದು ಕೂಡ ಕ್ಲೋಸ್ ಟು ಆಲ್ಮೋಸ್ಟ್ 13 ಕ್ರೋರ್ಸು. ಸೊ ಈ ಥರ ಯೋಚನೆ ಮಾಡಿ ಇವಾಗ ನೋಡಿ, ಅವ್ರದ್ದು ಇವ್ರದ್ದು ಏನಾರು ರಸಲ್ನ ಇವ್ರು ಬಿಟ್ಟಿಲ್ಲ ಅಂತಂದಿದ್ರೆ ಪರ್ಸ್ ವ್ಯಾಲ್ಯೂ ಅನ್ನೋಂಥದ್ದು 43 ಕೋಟಿ ಇವ್ರದ್ದು ಇರ್ತಿತ್ತು, ಅವ್ರು ಒಂದು 46 ಕೋಟಿ ಇರ್ತಿತ್ತು, ಆಲ್ಮೋಸ್ಟ್ ಕ್ಲೋಸ್ ಇರ್ತಾ ಇತ್ತು. ಸೊ ಆಕ್ಷನ್ ಅಂತ ಬಂದಾಗ ಸೊ ಕ್ಲೋಸ್ ಇರುವಂಥವ್ರು ಅವ್ರ ಮಧ್ಯನೂ ಕೂಡ ಫೈಟ್ ಇದ್ದೇ ಇರುತ್ತೆ. ಬಟ್ ಡಾಮಿನೇಟ್ ಮಾಡಬೇಕು ಅಂದರೆ ಜಾಸ್ತಿ ಪರ್ಸ್ನ ಇಟ್ಕೊಂಡಿರ್ಬೇಕು, ಅತಿ ಹೆಚ್ಚು ಪರ್ಸ್ನ ಇಟ್ಕೊಂಡಿರುವಂಥವ್ರನ್ನೇ ಹೆವಿ ಡಾಮಿನೇಟ್ ಮಾಡೋದಕ್ಕಾಗೋದು. ಹಂಗೆ ಬಕ್ರಾಗಳು ಕೂಡ ಒಂದೊಂದು ಟೈಮ್ ಬಕ್ರಾಗಳು ಕೂಡ ಆಗ್ತಾರೆ. ಯಾಕೆಂದರೆ ದುಡ್ಡನ್ನ ಕರಗ್ಸಕ್ಕೆ ಒಂದು ಫ್ರಾಂಚೈಸ್ ನೋಡ್ತಾ ಇರುತ್ತೆ, ಇವ್ರು ನನ್ನ ಮಕ್ಕಳು ಬಿಡ್ ಮಾಡ್ತಾರೆ ಬಿಡೋ, ಗೊತ್ತು ನಮಗೆ ಹೆಂಗೆ ಬೇಕೋ ಹಂಗೆ ಬಾಯಿಗೆ ಒಂದೊಂದು ಬಿಡ್ ಮಾಡ್ತಾರೆ, ಇವ್ರಿಗೆ ಸಿಕ್ಕಾಪಟ್ಟೆ ಬಿಡ್ ಮಾಡಿ ಹಾಕ್ಬಿಡೋಣ ಅಂತ ದುಡ್ಡನ್ನ ಕರಗಿಸೋಂಥ ಸ್ಟ್ರಾಟಜಿ ಕೂಡ ಕೆಲವೊಂದು ಫ್ರಾಂಚೈಸಿಗಳು ಮಾಡ್ತಾರೆ. ಇದು ಪಾಸಿಟಿವ್ ಕೂಡ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. KKR ಅತಿ ಹೆಚ್ಚು ಪರ್ಸ್ ಇಟ್ಕೊಂಡ್ಬಿಟ್ಟಿದೆ ಅನ್ನೋ ಮಾತ್ರಕ್ಕೆ ಅವರು ಒಳ್ಳೊಳ್ಳೆ ಸಕ್ಸಾಗಿರೋಂಥ ಪ್ಲೇಸ್ಗಳನ್ನ ಪಿಕ್ ಮಾಡಿಬಿಡ್ತಾರೆ ಆಪ್ಷನಲ್ಲಿ ಅಂತ ಅನ್ನೋದಕ್ಕಾಗೋದಿಲ್ಲ. ಯಾಕಂದರೆ ಸ್ಟ್ರಾಟಜಿ ಬರೀ ಇವ್ರ ಫ್ರಾಂಚೈಸ್ ಮಾತ್ರ CSK ಅವ್ರ ಫ್ರಾಂಚೈಸ್ ಮಾತ್ರ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಫ್ರಾಂಚೈಸಿನೂ ಕೂಡ ಸ್ಟ್ರಾಟಜಿ ಖಂಡಿತ ಮಾಡ್ತದ್ದು. KKR ವಿಚಾರದಲ್ಲೂ ಕೂಡ ಸ್ಟ್ರಾಟಜಿ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ಹೌ ಮತೀಶಾ ಪತಿರಾಣಸ್ ರಿಲೀಸ್ ಮೇಡ್ ಆಂಡ್ರೆ ರಸ್ ಟು ರಿಲೀಸ್. ಹೌದು, ಅವ್ರನ್ನ ರಿಲೀಸ್ ಮಾಡೋದ್ರಿಂದ ಇವ್ರನ್ನ ರಿಲೀಸ್ ಮಾಡಿದ್ರು ಅಂತ ಬಿಟ್ಟಿದೆ. ಆ್ಯಂಡ್ ಇಲ್ಲೇನು ಅಂತಂದರೆ ಅವ್ರ ಆಕ್ಷನ್ಗೆ ಹೋಗದೇ ಇರೋ ಹಾಗೆ KKR ನೋಡ್ಕೊಂಡಿದೆ. ಇಲ್ಲಿ ರಿಲೀಸ್ ಮಾಡೋದಲ್ಲ ಅಂತ ಅಲ್ಲದೆ ಅವ್ರ ಆಕ್ಷನ್ಗೆ ಹೋಗಬಾರ್ದು ಅಂತ ನೋಡ್ಕೊಂಡಿದೆ. ಇವಾಗ ಡ್ರೇ ರಸಲ್ ಆಕ್ಷನ್ಗೆ ಬಂದಿತ್ತು ಅಂದರೆ ಖಂಡಿತ ಸೇಲ್ ಆಗಿರೋ ಯಾವ್ದಾದ್ರು ಟೀಮ್ಗೆ, ಅವ್ರೇನು ಅನ್ಸೋಲ್ಡ್ ಆಗುವಂಥ ಪ್ಲೇಯರ್ ಅಂತೂ ಖಂಡಿತ ಅಲ್ಲ. ಯಾವ್ದಾದ್ರು ಟೀಮ್ ಅಂತೂ ಪಕ್ಕ ಒಂದು 8 ರಿಂದ 10 ಕೋಟಿಗಂತೂ ನನ್ನ ಪ್ರಕಾರ ಪಕ್ಕ ಸೇಲ್ ಆಗೋರು. ಸೊ ನನ್ನ ಪ್ರಕಾರ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಒಳಗಡೆನೆ ಇಟ್ಕೊಂಡಿದೆ KKR. ವೆಸ್ಟ್ ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ ಲಾಯಲ್ಟಿ ನಮಗೆ ಫುಲ್ಲು ನಿಯತ್ತು, ಅದೇ ಫ್ರಾಂಚೈಸಲ್ಲಿ ಇರಬೇಕು, ನನಗೆ ಹಂಗೆ ಹಿಂಗೆ ಅಂತ ಅದು ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಬಾಯಿಂದ ಬರುತ್ತೆ ಅಂತಂದರೆ ನಾವು ಅದನ್ನು ನಂಬೋದು ಕೂಡ ಇಲ್ಲ. ಹೌದು, ಇವಾಗ ಹೇಳ್ಬೋದು ಅವ್ರ ದೇಶಕ್ಕೆ ಅವ್ರಿಗೆ ಇದಕ್ಕೋಸ್ಕರನೇ ಅವರು ನ್ಯಾಷನಲ್ ಟೀಮ್ಗೋಸ್ಕರನೇ ಅವ್ರು ಆಡೋದಿಲ್ಲ, ಆ ಒಂದು ಲಾಯಲ್ಟಿನೇ ಇಲ್ಲ ಅವರಿಗೆ. ಸೊ ಈ ಕಡೆಯಿಂದ ಒಂದು ಫ್ರಾಂಚೈಸ್ಗೋಸ್ಕರ ಆಡಬೇಕು, 12 ವರ್ಷ ಆಗಿದೆ, ನಾನು ಬೇರೆ ಟೀಮಲ್ಲಿ ಹೋಗಲ್ಲ, ಹಂಗೆ ಹಿಂಗೆ ಇದೆಲ್ಲ ನಂಬುವಂಥ ಮಾತಲ್ಲ. ಹೌದು, ಅವ್ರಿಗೆ ದುಡ್ಡಂತೂ ಖಂಡಿತ ಕೊಟ್ಟಿರ್ತಾರೆ, ನೀನು ಆಪ್ಷನ್ಗೆ ಹೋಗ್ಬೇಡ ಅಂತ ದುಡ್ಡಂತೂ ಖಂಡಿತ ಕೊಟ್ಟಿರ್ತಾರೆ. ಸೊ ಈ ಬ್ಯಾಕ್ ಆ್ಯಂಡ್ ಪ್ರೋಸೆಸ್ ಅಂತೂ ಖಂಡಿತ ಹೇಳಬೇಕು, ಎಷ್ಟು ಕೋಟಿ ಇದ್ದಾರೆ, 10 ಕೋಟಿ ಅಂತೂ ಪಕ್ಕ ಕೊಟ್ಟಿರ್ತಾರೆ, ನೀನು ಹೋಗ್ಬೇಡ ಅವರು ಆಪ್ಷನ್ಗೆ ಅಂತ. ಯಾಕಂದರೆ ಹೊಟ್ಟೆಗೆ ಚೆನ್ನಾಗಿ KKR ಇರುತ್ತೆ. ಸ್ಟ್ರಾಟಜಿ ನೋಡಿ ಯಾವ ಥರ ಮಾಡ್ತಾರೆ ಅಂತ. ಖಂಡಿತ ಇಲ್ಲಿ ಆಂಡ್ರೆ ರಸೆಲ್ ಇನ್ನೂ 1-2 ಸೀಸನ್ ಆಡುವಂಥ ಎಲ್ಲ ಎಬಿಲಿಟಿ ಅಂತೂ ಖಂಡಿತ ಇದೆ. ಅವ್ರ ಆಪ್ಷನಲ್ಲಿ ಇನ್ನೂ ಮ್ಯಾಕ್ಸ್ವೆಲ್ ಅನ್ಸೋಲ್ಡ್ ಆಗ್ಬಿಡೋರೇನೋ, ಫ್ಯಾಪ್ ಡ್ಯೂಪ್ಲೆಸಿಸ್ ಅನ್ಸೋಲ್ಡ್ ಆಗ್ಬಿಡೋರೇನೋ, ಡ್ರೇ ರಸ್ ಅಂತೂ ಪಕ್ಕ ಆಪ್ಷನಲ್ಲಿ ಸೇಲ್ ಆಗ್ತಾರಿಲ್ಲ. ಆ್ಯಂಡ್ ಸ್ಟ್ರಾಟಜಿ ನೋಡಿ ಹೆಂಗಿದೆ ಅಂತ. ಇಲ್ಲಿ CSK ಅವರು ಡ್ರೇ ರಸೆಲ್ನ ಇವ್ರಿಗೂ ಕೂಡ ಇಂಟರ್ನಲ್ ಇನ್ಫಾರ್ಮೇಷನ್ ಬಂದಿತ್ತು, ಇವ್ರನ್ನ ಆಯ್ತಾಕೊಬೇಕು ಅನ್ನುವಂಥದ್ದು. ಇವಾಗ ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪ್ರೆಡ್ ಆಗ್ತಿದೇನು ಅಂತಂದರೆ CSK ಟಾರ್ಗೆಟ್ ಮಾಡ್ತಿದ್ರೆ ಡ್ರೇ ರಸ್ಗೆ ಅಂತ ಅಪ್ಡೇಟ್ ಅಂತೂ ಇತ್ತು. ಸೊ ಈ ಕಡೆ ನೋಡಿ, ಅವರು ಆಪ್ಷನ್ಗೆ ಬಂದಿಲ್ಲ ಅಂತಂದರೆ CSK ಎಲ್ಲಿಂದ ಪಿಕ್ ಮಾಡ್ತಾರೆ, ಒಬ್ಬರು ನೆಗೆಟ್ ಆಗಿ ಹೋಗ್ಬಿಟ್ರಲ್ಲ ಅಲ್ಲೇನೆ. ಸೊ CSKಗೆ ಹೊಡಿಬೇಕು ಅಂತಲೇ ಮಾಡ್ತಾ ಇರುವಂಥ ಸ್ಟ್ರಾಟಜಿ ಇದು KKR ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆಯಿಂದ ಇವರು ಕೂಡ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸೊ ಫೋರ್ಸ್ ಮಾಡಿದೆ ಅಷ್ಟೇ, ಒಬ್ಬರು ರಿಲೀಸ್ ಇನ್ನೊಬ್ಬರನ್ನ ರಿಲೀಸ್ ಮಾಡೋದಕ್ಕೆ, ಜೊತೆಗೆ ಅವ್ರನ್ನ ಆಪ್ಷನ್ಗೆ ಹೋಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಫೋರ್ಸ್ ಮಾಡಿದೆ CSKR ರಿಲೀಸು. ಜೊತೆಗೆ ಇನ್ನೂ ಒಂದು ಸ್ಟ್ರಾಟಜಿ ಏನು ಅಂದರೆ, ಕ್ಯಾಮ್ರಾನ್ ಗ್ರೀನ್ನ ಆಪ್ಷನಲ್ಲಿ ಯಾರು ಹೊಡಿತಾರೆ ಅದೇ KKR. ಖಂಡಿತ ಕ್ಯಾಮ್ರಾನ್ ಗ್ರೀನ್ನ ಆಪ್ಷನಲ್ಲಿ ಹೊಡೆಯುವಂಥ ಫ್ರಾಂಚೈಸ್ ಯಾವ್ದಾದ್ರು ಇದೆ ಅಂದರೆ ಅದು KKR. ಯಾಕೆಂದರೆ ಇವು CSK ಅವರು ಅಷ್ಟರ ಮಟ್ಟಿಗೆ ಹೋಗೋಕ್ಕಾಗಲ್ಲ, 20 ಕೋಟಿ ಎಲ್ಲ ಸುಮ್ಮನೆ ಹೋಗೋಕ್ಕಾಗೋದಿಲ್ಲ. ಲಾಸ್ಟ್ ಸೀಸನ್ ವೆಂಕಟೇಶ್ ಸೇರಿಗೆ ಹೋಗಿದ್ರಲ್ಲ ಬಕ್ರಾನ್ ಮಕ್ಕಳು, ಅದೇ KKR ಅವ್ರನ್ನ ಬೇಕಾದ್ರೆ CSK ಅವರು ಬಕ್ರಾ ಮಾಡ್ಬೋದು ಅಷ್ಟೇ. ಬಟ್ KKRಗೆ ಖಂಡಿತ ಕ್ಯಾಮ್ರಾನ್ ಗ್ರೀನು ಹೋಗುವಂಥದ್ದು ಈ ಸೀಸನು, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಂಟರ್ನಲ್ಲಿ CSK ಮತ್ತು KKR ಮಧ್ಯ ತುಂಬ ಸ್ಟ್ರಾಟಜಿಗಳು ನಡೀತಾ ಇದೆ ಈ ಆಕ್ಷನಲ್ಲಿ. ಬೇರೆ ಫ್ರಾಂಚೈಸಿಗಳ ಮಧ್ಯೆ ಅಷ್ಟೇನು ಸ್ಟ್ರಾಟಜಿಗಳು ನಡೀತಾ ಇಲ್ಲ. CSK ವರ್ಸಸ್ KKR, ಇಟ್ಸ್ ಆಲ್ ಅಬೌಟ್ CSK ವರ್ಸಸ್ KKR ಇನ್ ದಿಸ್ ಆಕ್ಷನ್. ನೋಡೋಣ ಏನೇನಾಗುತ್ತೆ ಅಂತ, ಏನು ಸ್ಟ್ರಾಟಜಿಗಳು ಮಾಡ್ತಾರೋ, ಏನೇನು ಕಿತ್ತಾಡ್ಕೊತಾರೋ ಇಬ್ಬರು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.